ನಾನು ಒಂದು ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆದರೆ ನನ್ನ ಮಲತಾಯಿ ಬಂದು ನನ್ನ ಮಾಲೀಕರಿಗೆ ಚಾಡಿ ಹೇಳಿ ಆ ಕೆಲಸದಿಂದ ನನ್ನನ್ನು ಬಿಡಿಸಿದರು. ಅದೇಕೋ ಗೊತ್ತಿಲ್ಲ, ನನ್ನ ಮಲತಾಯಿಗೆ ನನ್ನನ್ನು ಕಂಡರೆ ಆಗುವುದಿಲ್ಲ. ಆದರೆ ನಾನು ಅವರನ್ನು ತಾಯಿ ಅಂತ ಕಂಡಿದ್ದೇನೆ. ನಾನು ಒಬ್ಬಳೇ ಮಗಳು. ಆದರೆ ತಂದೆ ಇವರನ್ನು ಮದುವೆಯಾದ ಮೇಲೆ ಅವರಿಗೆ ಇನ್ನೂ 2 ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಹಾಗಾಗಿ ನನಗೆ ತಂಗಿಯರು ಇದ್ದಾರೆ. ಆದರೆ ಅವರು ನನ್ನನ್ನು ಅಕ್ಕ ಅಂತ ತಿಳಿದುಕೊಳ್ಳಲ್ಲ. ಕೆಲಸ ಕಳೆದುಕೊಂಡ ನಾನು ಬೇರೆ ಅಂಗಡಿಯಲ್ಲಿ ಕೆಲಸ ಹುಡುಕೋಕೆ ಶುರು ಮಾಡಿದೆ. ಯಾರೂ ಕೊಡಲಿಲ್ಲ. ನನ್ನ ಪರಿಸ್ಥಿತಿಯನ್ನು ಕಂಡ ತಂದೆ ಅವರ ಸ್ನೇಹಿತರ ಹತ್ತಿರ ವಿಚಾರಿಸಿದರು. ತುಂಬ ಕಡೆ ವಿಚಾರಿಸಿದ್ರು ಮೇಲೆ ನನಗೆ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಆ ಕೆಲಸ ನಮ್ಮ ಬಾಸ್ ಪರ್ಸನಲ್ ಸೆಕ್ರೆಟರಿ ಆಗಿ. ಅವರಿಗೆ ಹುಷಾರು ತಪ್ಪಿರೋದ್ರಿಂದ ಅವರು ಆಫೀಸ್ಗೆ ಬರೋಕೆ ಆಗ್ತಾ ಇಲ್ಲ. ಅದಕ್ಕೆ ಅವರು ಸಹಾಯಕ್ಕೆ ಎಂದು ಕೆಲಸಗಾರರನ್ನು ಹುಡುಕುತ್ತಿದ್ದರು. ನನ್ನ ಬಗ್ಗೆ ಕೇಳಿ ಅವರು ಕೆಲಸಕ್ಕೆ ಬೇಗ ಸೇರಿಸಿಕೊಂಡರು. ಅವರು ತುಂಬ ಒಳ್ಳೆಯವರು, ಚೆನ್ನಾಗಿ ಮಾತಾಡ್ತಾರೆ, ಪ್ರತಿಯೊಬ್ಬರನ್ನು ಅಕ್ಕರೆಯಿಂದ ನೋಡಿಕೊಳ್ಳುತ್ತಾರೆ. ಆದರೆ ಅವರ ಮಗ ತದ್ವಿರುತ್ತ. ಆತನಿಗೆ ಹುಡುಗಿಯರು ಕಂಡರೆ ಆಗುವುದಿಲ್ಲ. ಎಲ್ಲರೂ ಮೋಸ ಮಾಡ್ತಾರೆ, ಯಾವಾಗಲೂ ಕೋಪದಿಂದ ಬೈತಾನೆ ಇರ್ತಾರೆ. ನನ್ನ ಕರ್ಮಕ್ಕೆ ನಾನು ಅಂಥ ವ್ಯಕ್ತಿಯ ಜೊತೆಗೆ ಕೆಲಸ ಮಾಡಬೇಕು. ಆತನಿಗೆ ಮೊದಲು ಹುಡುಗಿಯರನ್ನು ಕಂಡ್ರೆ ಆಗಲ್ಲ. ಅದಕ್ಕೆ ನಾನೇ ಏನೇ ಕೆಲಸ ಮಾಡಿದರೂ ಅದನ್ನು ಒಪ್ಪುವುದಿಲ್ಲ. ನಮ್ಮಿಬ್ಬರ ಮಧ್ಯೆ ಮುಖಾಮುಖಿಯಾಗಿ ಜಗಳ ಆಗ್ತಾನೇ ಇತ್ತು. ಆದರೆ ನಮ್ಮ ಬಾಸ್ ನನ್ನ ಬಗ್ಗೆ ಗೊತ್ತಿರೋದ್ರಿಂದ ಅವರಿಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ. ಒಂದು ಬಾರಿ ಯಾವುದೋ ಮೀಟಿಂಗ್ಗೆ ನಾವು ಹೋಗಬೇಕಿತ್ತು. ತುಂಬ ಇಂಪಾರ್ಟೆಂಟ್ ಇತ್ತು ಅದು. ಅದಕ್ಕೆ ನನ್ನನ್ನು ಮತ್ತೆ ಸರ್ ಇಬ್ಬರನ್ನು ಕಳಿಸಿದ್ದರು. ಸರ್ ಹೇಳಿದ ವಿಷಯಗಳು ಆ ಮೀಟಿಂಗ್ನಲ್ಲಿ ಚೆನ್ನಾಗಿತ್ತು. ಆದರೆ ಯಾಕೋ ಅವರು ನಮಗೆ ಕಾಂಟ್ರಾಕ್ಟನ್ನು ಕೊಡಲು ಒಪ್ಪಲಿಲ್ಲ. ಆವಾಗ ನಾನು ಮಧ್ಯಪ್ರವೇಶಿಸಿ ಅವರಿಗೆ ಇನ್ನಷ್ಟು ಆಳವಾಗಿ ಹೇಳಿ, ನಮ್ಮ ಕಂಪನಿ ನಂಬಿಕೆ ಮೇಲೆ ನಿಂತಿದೆ, ನೀವು ದಯವಿಟ್ಟು ನಮ್ಮನ್ನು ನಂಬಿ ಕೊಡಬಹುದು ಎಂದು ಹಲವಾರು ವಿಷಯಗಳನ್ನು ಹೇಳಿ ನಾನು ಆ ಕಾಂಟ್ರಾಕ್ಟನ್ನು ತೆಗೆದುಕೊಂಡೆ. ಇದರಿಂದ ನಮ್ಮ ಕಂಪನಿ ಬಾಸ್ಗೇನೋ ಖುಷಿಯಾಯಿತು. ಆದರೆ ಅವರ ಮಗನಿಗೆ ಕೋಪ ಬಂತು. ಅವರು ಕೋಪದಿಂದ ಸಿಡಿಯುತ್ತಿದ್ದರು. ಅಲ್ಲಿಂದ ನೇರ ಆಫೀಸ್ನ ಟೆರೆಸ್ ಮೇಲೆ ಹೋಗಿ ನಿಂತುಕೊಂಡರು. ಕೋಪದಿಂದ ಬೈಕೊಳ್ಳುತ್ತಾ ಅವರು ಅಲ್ಲೇ ಉಳಿದರು. ಆಫೀಸಿನಲ್ಲಿ ಸಂಜರು ಎಲ್ಲರೂ ಮನೆಗೆ ಹೊರಟರು. ನಾನು ಇನ್ನೇನೋ ಸ್ವಲ್ಪ ಕೆಲಸ ಮಾಡಿ ಅಲ್ಲೇ ಉಳಿದೆ. ಸಂಜೆ 7 ಗಂಟೆ ಆಯಿತು. ಯಾರೂ ಇರಲಿಲ್ಲ. ನಾನು ಸರ್ ಇದ್ದಾರೆ ಅಂತ ನೋಡಲು ಹೋದೆ. ಅವರ ಫೋನ್, ಬ್ಯಾಗ್ ಎಲ್ಲವೂ ಅವರ ಚೇಂಬರ್ನಲ್ಲೇ ಇದೆ. ಆದರೆ ಅವರು ಇರಲಿಲ್ಲ. ಅವರ ತಂದೆ ನನಗೆ ಫೋನ್ ಮಾಡಿ ಕೇಳಿದರು, ನನ್ನ ಮಗ ಎಲ್ಲಿ ಅಂತ. ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನಾನು ನೋಡಿ ಹೇಳುತ್ತೇನೆ ಎಂದು ಹೇಳಿ ಅವರನ್ನು ಎಲ್ಲ ಕಡೆ ಹುಡುಕಿದೆ. ಸರಿ, ಮೇಲ್ಗಡೆ ಏನಾದರೂ ಇರಬಹುದೇನೋ ಅಂತ ನಾನು ಟೆರೆಸ್ ಮೇಲೆ ಹೋದೆ. ನಾನು ಅಂದುಕೊಂಡಂತೆ ಅವರು ಟೆರೆಸ್ ಮೇಲೆ ಇದ್ದರು. ನನ್ನನ್ನು ನೋಡುತ್ತಿದ್ದಂತೆ ಕೋಪದಿಂದ ಕುದಿಯುತ್ತಿದ್ದರು. ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ. ನಮ್ಮ ತಂದೆ ನನಗಿಂತ ಜಾಸ್ತಿ ನಿನ್ನನ್ನೇ ನಂಬುತ್ತಾರೆ. ನಾನು ಏನನ್ನೂ ಹೆಚ್ಚಾಗಿ ಹೇಳಲಿಲ್ಲ ಸರ್. ನೀವು ಹೇಳಿದ್ದಕ್ಕೆ ನಾನು ಸಪೋರ್ಟ್ ಮಾಡಿದಷ್ಟೇ. ನಿಮ್ಮದೇ ಕೆಲಸ ಜಾಸ್ತಿ. ನನ್ನಿಂದ ನಿಮಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ಅವರು ಈ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಜಟಾಪಟಿಯಲ್ಲಿ ಟೆರೆಸ್ ಮೇಲಿನ ಡೋರ್ ಲಾಕ್ ಆಯಿತು. ನಾವು ಅಲ್ಲೇ ಸಿಡುಕಿಕೊಂಡೆವು. ಸೆಕ್ಯೂರಿಟಿಗೆ ತುಂಬ ಜೋರಾಗಿ ಕೂಗಿ ಹೇಳಿ ಕರೆದು, ಆದರೆ ಅವರಿಗೆ ಕೇಳಿಸಲಿಲ್ಲ. ಯಾರಿಗಾದರೂ ಫೋನ್ ಮಾಡೋಣ ಅಂತ ನೋಡಿದರೆ ಫೋನನ್ನು ನಾವು ತಂದಿಲ್ಲ, ಎಲ್ಲ ಕೆಳಗಡೆ ಇದೆ. ಅಕ್ಕಪಕ್ಕದ ಬಿಲ್ಡಿಂಗ್ನಲ್ಲಿ ಯಾರಾದರೂ ಇದ್ದಾರಾ ಅಂತ ನೋಡೋಣ ಅಂದರೆ ಯಾರೂ ಇಲ್ಲ. ನಾವು ಇರೋದು 15ನೇ ಮಹಡಿಯಲ್ಲಿ. ಸರಿ, ನಮಗೆ ಇನ್ನೇನು ಯಾರಾದರೂ ಬಂದು ತೆಗೆಯೋವರೆಗೂ ನಮಗೆ ಬೇರೆ ದಾರಿ ಇಲ್ಲ ಅಂತ ಆಕಾಶವನ್ನು ನೋಡಿಕೊಳ್ಳುತ್ತಾ ಕುಳಿತುಕೊಂಡೆವು. ಆಕಾಶವನ್ನು ನೋಡುತ್ತಾ ನಾನು, ನನ್ನ ತಂಗಿಯರು ಮನೆಯಲ್ಲಿ ಇದ್ದಾರೆ, ನಮ್ಮ ತಂದೆ ಯೋಚನೆ ಮಾಡುತ್ತಿರುತ್ತಾರೆ. ಹೌದು, ನನ್ನ ತಂಗಿಯನ್ನು ಯೋಚನೆ ಮಾಡುತ್ತಿರುತ್ತಾರೆ ಅಂತ ಸರ್ ಹೇಳಿದರು. ಯಾಕೆ ಸರ್ ನಿಮಗೆ ಅಷ್ಟು ಕೋಪ? ನೀವು ತುಂಬ ಒಳ್ಳೆಯವರು. ಆದರೆ ನಿಮ್ಮ ಕೋಪದಿಂದ ನಿಮ್ಮ ಒಳ್ಳೆಯ ಗುಣ ಕಾಣುತ್ತಿಲ್ಲ. ಮೊದಲು ನಾನು ಒಳ್ಳೆಯವನಾಗಿದ್ದೆ, ಆದರೆ ನೀನು ಬಂದಾಗಿನಿಂದ ನನಗಿಂತ ಜಾಸ್ತಿ ನಿನಗೆ ಪ್ರಾಮುಖ್ಯತೆ ನಮ್ಮ ತಂದೆ ಕೊಡುತ್ತಾರೆ. ಅದಕ್ಕೆ ನನಗೆ ಕೋಪ ಬರುತ್ತೆ. ಹೌದು ಬಿಡಿ ಸರ್, ಅದಕ್ಕೆ ಇಡೀ ಆಫೀಸ್ನಲ್ಲಿ ನಿಮ್ಮನ್ನು ಸಿಡುಕು ಮೂತಿ ಸಿದ್ದಪ್ಪ ಅಂತ ಕರೀತಾರೆ. ಈ ಮಾತನ್ನು ಕೇಳಿ ಸರ್ ನನ್ನ ತಲೆ ಮೇಲೆ ಹೊಡೆಯೋಕೆ ಬಂದರು. ನಾನು ಅವರನ್ನು ತಪ್ಪಿಸಿಕೊಳ್ಳೋಕೆ ಓಡುತ್ತೇನೆ. ಆಕಾಶದಲ್ಲಿ ಮಳೆ ಬರುವ ಸೂಚನೆ. ಜೋರಾಗಿ ಗುಡುಗು ಸಿಡಿಲು. ಆ ಗುಡುಗು ಸಿಡಿಲಲ್ಲಿ ನನಗೆ ಭಯವಾಗಿ ಪಕ್ಕದಲ್ಲೇ ಇದ್ದ ಸರನ್ನು ಜೋರಾಗಿ ತಪ್ಪಿದೆ. ಸರ್ ನನ್ನನ್ನು ಹಿಡಿದುಕೊಂಡಿದ್ದಾರೆ, ಸಮಾಧಾನ ಪಡಿಸುತ್ತಿದ್ದಾರೆ.
ಒಂದು 5 ನಿಮಿಷ ನಾವು ಅದೇ ಪರಿಸ್ಥಿತಿಯಲ್ಲಿ ಇದ್ದೆವು. ನಂತರ ಹನಿಗಳು ಬೀಳಲು ಶುರುವಾಯಿತು. ಅಲ್ಲಿ ಇರುವ ಟ್ಯಾಂಕಿನ ಕೆಳಗಡೆ ನಾವು ಆಶ್ರಯ ಪಡೆದೆವು. ಜೋರಾಗಿ ಮಳೆ ಬರ್ತಾ ಇದೆ. ಆ ಮಳೆ ಹನಿಗಳ ಜೊತೆ ನಾನು ಕೈಯನ್ನು ಚಾಚಿ ಆಟ ಆಡುತ್ತಿದ್ದೇನೆ. ಅದನ್ನು ನೋಡಿ ನಮ್ಮ ಬಾಸ್ ಕರಗುತ್ತಿದ್ದಾರೆ. ಆ ನೀರನ್ನು ನನ್ನ ಮೇಲೆ ಎರಚಿದರು. ಅವರು ಮೊದಲ ಬಾರಿಗೆ ನಾನು ಒಂದು ಹುಡುಗಿಯ ಜೊತೆ ಇಷ್ಟು ಖುಷಿಯಿಂದ ಇದ್ದೇನೆ. ನೀನು ತುಂಬ ಬುದ್ಧಿವಂತೆ ಮತ್ತು ಸುಂದರವಾಗಿದ್ದೀಯ. ನೀನು ಬೇರೆ ಹುಡುಗಿಯರ ಥರ ಅಲ್ಲ, ತುಂಬ ಒಳ್ಳೆಯವಳು. ಯಾರೋ ಮಾಟ ಮಂತ್ರ ಮಾಡಿದಂತೆ ನಮ್ಮ ಸರ್ ಮೃದುವಾದರು. ಮನಸ್ಸಿನಲ್ಲಿ ಇಬ್ಬರಿಗೂ ಪ್ರೀತಿ ಹುಕ್ಕುತ್ತಿದೆ, ಆದರೆ ವ್ಯಕ್ತಪಡಿಸುತ್ತಿಲ್ಲ. ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗ ನನ್ನ ತಾಯಿಯನ್ನು ಕಳೆದುಕೊಂಡೆ ಸರ್. ಮಲತಾಯಿ ನನ್ನನ್ನು ಹೀಗೆ ನಡೆಸಿಕೊಳ್ಳುತ್ತಿದ್ದಾರೆ. ನನಗೂ ಅಷ್ಟೇ, ಮನೆಯಲ್ಲಿ ಏನೋ ಕಿರಿಕಿರಿ. ನನ್ನ ಮತ್ತು ತಂದೆ ಮಧ್ಯ ಸರಿಯಿಲ್ಲ. ನಮ್ಮಿಬ್ಬರ ಮನಸ್ಸುಗಳು ತುಂಬಿ ಬಂದವು. ಒಬ್ಬರಿಗೊಬ್ಬರು ಕಷ್ಟ ಸುಖವನ್ನು ಹಂಚಿಕೊಂಡೆವು. ಮಳೆ ಜೋರಾಗಿ ಬರುತ್ತಾನೇ ಇತ್ತು. ತುಂಬ ಚಳಿಯಾಗುತ್ತಿತ್ತು. ಸರ್ ಅವರ ಕೋಟನ್ನು ತೆಗೆದು ನನಗೆ ಹೊದಿಸಿದರು. ನಾವು ಅಲ್ಲೇ ಕೆಳಗಡೆ ಕುಳಿತುಕೊಂಡೆವು. ಮಾತಾಡುತ್ತಾ ಸರ್ ನನ್ನ ಕೈಯನ್ನು ಹಿಡಿದರು, ಕೈಯನ್ನೇ ಬೆಚ್ಚಗೆ ಮಾಡಲು. ನಾನು ಹಾಗೇ ಅವರ ಹೆಗಲ ಮೇಲೆ ನಿದ್ರೆಗೆ ಜಾರಿದೆ. ಆ ಚಳಿಯಲ್ಲಿ ಅವರ ಬಿಸಿಯ ತಾಪ ನನಗೆ ತಾಕುತ್ತಿತ್ತು. ಬೆಳಗಿನ ಜಾವ ಎಚ್ಚರವಾದಾಗ ಸೂರ್ಯ ಪ್ರಕಾಶವಾಗಿ ಕಾಣುತ್ತಿದ್ದಾನೆ ಮತ್ತು ಟೆರೆಸ್ನ ಬಾಗಿಲು ತೆರೆದಿದೆ. ನಮ್ಮ ಮನದ ಬಾಗಿಲು ಸಹ ತೆರೆದಿದೆ. ಸರ್ ನನ್ನನ್ನು ನೋಡಿ, ಗೊತ್ತಿಲ್ಲದೆಯೋ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದರು. ದಯವಿಟ್ಟು ಬೇಡ ಸರ್, ನಮ್ಮಿಬ್ಬರ ಅಂತಸ್ತು ಸರಿ ಹೊಂದಲ್ಲ. ನಿಮ್ಮ ಮನೆಯಲ್ಲಿ ಜಗಳ ಬರುತ್ತೆ. ನಾವು ಹೀಗೆ ಸ್ನೇಹಿತರಾಗಿ ಇರೋಣ. ಇಲ್ಲ, ನೀನು ಮತ್ತೊಮ್ಮೆ ಯೋಚನೆ ಮಾಡಿ ಹೇಳು ಅಂತ ಹೇಳಿದರು. ಆದರೆ ನಾನು ಒಪ್ಪಲಿಲ್ಲ. ಸದ್ಯಕ್ಕೆ ನಮ್ಮಿಬ್ಬರ ಜೀವನ ಹೀಗೆ ನಡೆಯುತ್ತದೆ. ನಾನು ಸರ್ ಅವರ ಪ್ರೀತಿಯನ್ನು ಒಪ್ಪಬೇಕೆಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.